ಮುಸ್ಲಿಂ ಸಮಾಜವನ್ನು ಒಪ್ಪಿಸಿ ಮಸೀದಿಗಳಲ್ಲಿನ ಧ್ವನಿವರ್ಧಕಗಳನ್ನು ತೆರವು ಮಾಡಬೇಕಿದೆ. ಅವರು ಮಸೀದಿಗಳಲ್ಲಿ ಜೋರಾಗಿ ಕೂಗ್ತಾರೆ ಎಂದು ನಾವು ಹನುಮಾನ ಚಾಲಿಸ ಮೈಕ್ನಲ್ಲಿ ಹಾಕಲು ಸ್ಪರ್ಧೆ ಮಾಡಬಾರದು ಎಂದು ಕೆಎಸ್ ಈಶ್ವರಪ್ಪ ಅವರು ಹೇಳಿದರು. ಅಂಕೋಲಾ ತಾಲೂಕಿನ ಮಾದನಗೇರಿಯಲ್ಲಿ ಮಾತನಾಡಿದ ಅವರು, ಮುಂಚೆಯಿಂದಲೂ ಬಂದಂತಹ ಪದ್ಧತಿಯ ಮೂಲಕ ದೇವರ ಪ್ರಾರ್ಥನೆ ಮಾಡ್ತೇವೆ ಎಂದು ಅವರು ಹೇಳುತ್ತಾರೆ. ಆದರೆ ಈ ಧ್ವನಿವರ್ಧಕಗಳಿಂದ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತಿದೆ. ಮಸೀದಿಯಲ್ಲಿ ಕೂಗೋದ್ರಿಂದ ವಿದ್ಯಾರ್ಥಿಗಳಿಗೆ ವೃದ್ಧರಿಗೆ ತೊಂದರೆಯಾಗುತ್ತದೆ ಅನ್ನೋದು ಬಹಳ ವರ್ಷಗಳಿಂದ ಕೇಳ್ತಿದ್ದೇವೆ ಎಂದರು. ಮಸೀದಿ, ದೇವಸ್ಥಾನ, ಚರ್ಚ್ಗಳಲ್ಲಿ ಜೋರಾಗಿ ಮೈಕ್ ಹಾಕಲಾರಂಭಿಸಿದೆ. ಧರ್ಮಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗುತ್ತೆ. ಈ ಕಾರಣದಿಂದ ಮುಸ್ಲಿಂ ಸಮುದಾಯದ ಮುಖಂಡರು ಈ ಬಗ್ಗೆ ಚಿಂತನೆ ಮಾಡಿ ನಿರ್ಧರಿಸಬೇಕು. ದೇವಸ್ಥಾನ, ಚರ್ಚ್ಗಳಲ್ಲಿರುವ ಹಾಗೆ ಇತರರಿಗೆ ತೊಂದರೆಯಾಗದಂತೆ ಧ್ವನಿವರ್ಧಕ ಮಸೀದಿಯೊಳಗೆ ಮಾತ್ರ ಕೇಳುವಂತೆ ಮಾಡಿದರೆ ಸೂಕ್ತ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಇದ್ದಿರುವ ಹಲಾಲ್ ಮತ್ತು ಜಟ್ಕಾ ಮಾಂಸ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಈಶ್ವರಪ್ಪ, ಹಲಾಲ್ ಮುಸ್ಲಿಮರ ಪದ್ಧತಿ, ಜಟ್ಕಾ ಹಿಂದೂಗಳ ಪದ್ಧತಿ, ಯಾರ್ಯಾರಿಗೆ ಹೇಗೆ ಬೇಕು ಆ ರೀತಿಯಲ್ಲಿ ಮಾಂಸ ತಿನ್ನಲಿ, ಇದರಲ್ಲಿ ಸಂಘರ್ಷ ಮಾಡಬೇಕೆಂದೇನಿಲ್ಲ. ಜಟ್ಕಾ ಹಾಗೂ ಹಲಾಲ್ ಮುಖಾಂತರವೇ ತಿನ್ನಬೇಕೆಂದು ಹೇಳಿದರೆ ಅದು ತಪ್ಪು. ಇದೆಲ್ಲ ನಮ್ಮ ವೈಯಕ್ತಿಕ ವಿಚಾರ. ಹಲಾಲ್ ಮುಖಾಂತರ ತಿಂದರೂ ಖರ್ಚಾಗುತ್ತೆ, ಜಟ್ಕಾ ಮುಖಾಂತರ ತಿಂದರೂ ಖರ್ಚಾಗುತ್ತೆ. ಹಲಾಲ್ ಜಟ್ಕಾ ವಿಚಾರದಲ್ಲಿ ವ್ಯಾಪಾರದಲ್ಲಿ ಬದಲಾವಣೆ ಆಗಬಹುದು, ಆದರೆ ಕುರಿಗಾಹಿಗಳಿಗೆ ಇದರಿಂದ ಯಾವುದೇ ತೊಂದರೆ ಆಗಲ್ಲ ಎಂದರು. ವಿದ್ಯಾರ್ಥಿಗಳಿಗೆ, ಓದಂಥ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಸಂಜೆ ತುಂಬ ತೊಂದರೆ ಆಗ್ತಾ ಇದೆ ಅನ್ನೋಂಥ ಅಂಶ ಭಾಳ ದಿನದಿಂದನೂ ನಾವು ಕೇಳ್ತಾ ಇದ್ದೀವಿ. ಅವರು ಮುಂಚೆಯಿಂದಲೂ ಒಂದು ಪದ್ಧತಿ ಬಂದಿದೆ. ಅವ್ರ ಮಸೀದಿ ಮುಖಾಂತರ, ಧ್ವನಿ ಮುಖಾಂತರ ನಾವು ದೇವ್ರ ಪ್ರಾರ್ಥನೆ ಮಾಡ್ತೀವಿ ಅಂತ ಅವ್ರು ಹೋಗ್ತಾ ಇರೋದೇನಾಗುತ್ತೆ, ಅವ್ರ ಮಕ್ಕಳಿಗೂ ಸೇರಿ ವಿದ್ಯೆಗೆ ತೊಂದರೆ ಆಗ್ತಾಯಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಇದು ಸ್ಪರ್ಧೆ ಅಲ್ಲ. ಅವ್ರ ಮಸೀದಿನಲ್ಲಿ ಬಹಳ ಜೋರಾಗಿ ಮೈಕಲ್ಲಿ ಹಾಕ್ಕೊಂಡು ಕೂಗ್ತಾರೆ. ಅದಕ್ಕೋಸ್ಕರ ಹನುಮಾನ್ ಚಾಲೀಸ್ ಮುಖಾಂತರ ನಾವು ಜೋರಾಗಿ ಅವ್ರ ಮಸೀದಿ ಎದುರಿಗೆ ಹಾಕಬೇಕು. ಇದು ಸ್ಪರ್ಧೆ ಅಲ್ಲ. ಈ ರೀತಿ ಮಸೀದಿಯಲ್ಲಿ ಈ ರೀತಿ ಕೂಗ್ತಾ ಇರೋದ್ರಿಂದ ನಿಜಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ, ರೋಗಿಗಳಿಗೆ ತೊಂದರೆ ಆಗ್ತಾಯಿದೆ, ವಯಸ್ಸಾಗಿರೋರು ತೊಂದರೆ ಆಗ್ತಾಯಿದೆ ಅನ್ನೋಂಥ ಅಂಶ ಬಹಳ ವರ್ಷದಿಂದ ಕೇಳ್ಕೊಂಡು ಬಂದಿದ್ದೀವಿ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನಿಮ್ಮ ಮಸೀದಿನಲ್ಲಿ ಏನು ನೀವು ಧ್ವನಿವರ್ಧಕದ ಮುಖಾಂತರ ಘೋಷಣೆಗಳು ಮಾಡ್ತಾಯಿದ್ದೀರಿ, ಪೂಜೆ ಮಾಡ್ತೀರಿ, ಅಲ್ಲಾಹನ ಕೂಗ್ತೀರಿ, ನಾನು ಅದ್ರ ಬಗ್ಗೆ ನಾನು ವಿರೋಧ ಮಾಡಲ್ಲ. ಆದರೆ ಈಗ ನೀವು ಈ ರೀತಿ ಮಾಡ್ತೀರಿ ಅಂತ ದೇವಸ್ಥಾನಗಳಲ್ಲೂ ಕೂಡ ಮೈಕ್ಗಳು ಹಾಕಿ, ನಿಮ್ಮ ಮಸೀದಿ ಎದುರುಗಳು ಕೂಡ ದೊಡ್ಡ ಜೋರು ಮೈಕ್ಗಳು ಹಾಕ್ಕೊಂಡು ಪ್ರಯತ್ನ ನಡೆಸಿದ್ರೆ, ಚರ್ಚ್ಗಳಲ್ಲೂ ಕೂಡ ಜೋರು ಮೈಕ್ಗಳು ಹಾಕ್ಕೊಂಡು ಕೂತ್ಕೊಂಡ್ರೆ ಇದು ಧರ್ಮಗಳ ಮಧ್ಯೆ ಸಂಘರ್ಷ ಆಗುತ್ತೆ. ಈ ರೀತಿ ಸಂಘರ್ಷ ಆಗೋದಕ್ಕಿಂತನೂ ಯಾರು ಮುಸಲ್ಮಾನ್ ನಾಯಕರುಗಳು ಅಂತಿದ್ದಾರೆ, ಅವ್ರ ಮುಲ್ಲಾಗಳು ಇರ್ಬೋದು, ಯಾರಿರ್ಬೋದು, ಅವರೇ ಇದ್ರ ಬಗ್ಗೆ ಯೋಚನೆ ಮಾಡಿ ಅವರ ಮಸೀದಿಗಳ ಒಳಗಡೆನೇ ಇದನ್ನು ಹೇಗೆ ಚರ್ಚ್ಗಳಲ್ಲಿ, ದೇವಸ್ಥಾನದಲ್ಲಿ ಪೂಜೆಗಳು ನಡೆಯುತ್ತೋ ಅದೇ ರೀತಿ ಬೇರೆಯವರಿಗೆ ತೊಂದರೆ ಆಗದೇ ರೀತಿ ಧ್ವನಿವರ್ಧಕಗಳನ್ನು ಮಸೀದಿ ಒಳಗಡೆನೇ ಮಾಡ್ಕೊಳ್ಳೋದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸಿದ್ದರಾಮಯ್ಯ, ಡಿಕೆಶಿ ಹಾಗೂ ಕುಮಾರಸ್ವಾಮಿ ಅವರಿಗೆ ಮುಸಲ್ಮಾನರನ್ನು ಎದುರು ಹಾಕಿಕೊಳ್ಳುವ ತಾಕತ್ತಿದ್ರೂ ಮುಸಲ್ಮಾನರ ಓಟು ಕಳೆದುಕೊಳ್ಳೋಕೆ ಅವರು ತಯಾರಿಲ್ಲ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಅವರು ತಿರುಗೇಟು ನೀಡಿದ್ದಾರೆ. ಅಂಕೋಲದ ಮಾದನಗೇರಿಯಲ್ಲಿ ರಾಜಕೀಯ ಉದ್ದೇಶದಿಂದ ಬಿಜೆಪಿಗರು ಗಲಾಟೆ ಎಬ್ಬಿಸುತ್ತಿದ್ದಾರೆ ಎಂಬ ಕಾಂಗ್ರೆಸ್ಸಿಗರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ಹಿಜಾಬ್ ಹಾಕೊಂಡು ಹೋಗದ 6 ಮಂದಿ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕೊಳ್ಳಕ್ಕೆ ಆರಂಭಿಸಿದ್ರು. ಹಿಜಾಬ್ ಹಾಕೊಳ್ಳೋಕೆ ಬಿಜೆಪಿ ಅಂತೂ ಹೇಳಿಲ್ಲ, ಆದರೆ ಅವರಿಗೆ ಕಾಂಗ್ರೆಸ್, ಎಸ್ಡಿಪಿಐ ಅಥವಾ ಪಿಎಫ್ಐನ ಯಾರೋ ಸ್ಫೂರ್ತಿ ಕೊಟ್ಟಿದ್ದರು. ಮುಸ್ಲಿಂ ಲೀಡರ್ ಆಗಲು ಹೊರಟಿರುವ ಸಿದ್ದರಾಮಯ್ಯ, ಡಿಕೆಶಿ ಶಿವಕುಮಾರ್ ವಿದ್ಯಾರ್ಥಿನಿಯರಿಗೆ ಸಮವಸ್ತ್ರ ಧರಿಸಲು ಯಾಕೆ ಹೇಳಿಲ್ಲ ಎಂದು ಪ್ರಶ್ನಿಸಿದರು. ಕೋರ್ಟ್ ಮಧ್ಯಂತರ ಆದೇಶವಿದ್ದಾಗ ಎಸ್ಡಿಪಿಐ, ಪಿಎಫ್ಐ, ಎಸ್ಎಫ್ಐನವರು ಸಂವಿಧಾನದ ವಿರುದ್ಧವೇ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ನಡೆಸಿದವರನ್ನು ಅರೆಸ್ಟ್ ಮಾಡಿ ಕೋರ್ಟ್ ಆದೇಶ ಉಲ್ಲಂಘಿಸಿ ಹಿಜಾಬ್ ಹಾಕಿದವರ ವಿರುದ್ಧ ಕ್ರಮಕ್ಕೆ ಸಿದ್ದರಾಮಯ್ಯ ಹೇಳಬೇಕಿತ್ತು, ಆದರೆ ಹೇಳಿಲ್ಲ. ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿರುವ ಸಿದ್ದರಾಮಯ್ಯ, ಡಿಕೆಶಿ ಶಿವಕುಮಾರ್ ಕ್ಷಮೆ ಕೇಳಬೇಕು. ಮುಸಲ್ಮಾನರಿಗೆ ತೃಪ್ತಿಪಡಿಸಲು ಅವರು ಮಾಡಿದ್ದ ಪ್ರತಿಭಟನೆ ಪರವಾಗಿ ವಿಧಾನಸೌಧದಲ್ಲಿ ಮಾತನಾಡಿದ್ದರು. ಇವತ್ತು ಮುಸಲ್ಮಾನರಿಗೆ ತೊಂದರೆಯಾಗಿದ್ದರೆ ಅದು ದೇಶಪ್ರೇಮಿ ಮುಸಲ್ಮಾನರಿಂದಲ್ಲ, ದೇಶದ್ರೋಹಿ ಮುಸಲ್ಮಾನರಿಂದ ಎಂದು ಹೇಳಿದರು. ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ಬೆಂಬಲ ನೀಡುತ್ತಿರುವುದು ಸಿದ್ದರಾಮಯ್ಯ, ಡಿಕೆಶಿ, ಕುಮಾರಸ್ವಾಮಿ ಸಮಾಜಕ್ಕೆ, ಸಂವಿಧಾನಕ್ಕೆ ದ್ರೋಹ ಮಾಡುತ್ತಿದ್ದೇವೆ ಎಂದು ಒಪ್ಪಿಕೊಳ್ಳಬೇಕು. ಮುಸಲ್ಮಾನರು ಕೋರ್ಟ್ ಆದೇಶಕ್ಕೆ ಬಗ್ಗಿರೋದು ಸಿದ್ದರಾಮಯ್ಯ, ಡಿಕೆಶಿ, ಕುಮಾರಸ್ವಾಮಿಗೆ ನೋಡಲಾಗುತ್ತಿಲ್ಲ. ಇದರಿಂದ ಇವರಿಗೆ ಹಿಂದೂ ಸಮಾಜದ ಒಂದು ಓಟು ಕೂಡ ಕಿತ್ಕೊಳ್ಳೋಕೆ ಆಗುವುದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಈ ತ್ರಿಮೂರ್ತಿಗಳೇ ಸಹಕರಿಸಲಿದ್ದಾರೆ ಎಂದು ಹೇಳಿದರು. ನಿಜಕ್ಕೂ ರಾಷ್ಟ್ರಭಕ್ತ ಮುಸಲ್ಮಾನರ ಸಮಸ್ಯೆ ಅಲ್ಲ, ಇದು ರಾಷ್ಟ್ರದ್ರೋಹಿ ಮುಸಲ್ಮಾನರ ಸಮಸ್ಯೆ. ಇದು ಬರೀ ರಾಷ್ಟ್ರದ್ರೋಹಿ ಮುಸಲ್ಮಾನರು ಇಷ್ಟು ಧೈರ್ಯ ಇರಲಿಲ್ಲ. ಈ ರಾಷ್ಟ್ರದ್ರೋಹಿ ಮುಸಲ್ಮಾನರಿಗೆ ಬೆಂಬಲ ಕೊಡ್ತಾರಂತ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ, ಡಿ.ಕೆ. ಕುಮಾರಸ್ವಾಮಿ, ಇವ್ರದ್ದು ದ್ರೋಹ ಇದು. ಇವ್ರು ಒಪ್ಕೋಬೇಕು, ನಾವು ದ್ರೋಹ ಮಾಡ್ತಾಯಿದ್ದೀವಿ, ಸಮಾಜಕ್ಕೆ ದ್ರೋಹ ಮಾಡ್ತಾಯಿದ್ದೀವಿ, ಸಂವಿಧಾನಕ್ಕೆ ದ್ರೋಹ ಮಾಡ್ತಾಯಿದ್ದೀವಿ, ಕೋರ್ಟಿಗೆ ದ್ರೋಹ ಮಾಡ್ತಾಯಿದ್ದೀವಿ. ಇವತ್ತು ಒಪ್ಕೋಬೇಕು. ಹೋಗ್ತಾ ಇದ್ದಾರೆ ತಾನೇ ಇವತ್ತು ಹಿಜಾಬ್ ಬಿಟ್ಟು ಎಲ್ಲೆಲ್ಲಿ ಸಮವಸ್ತ್ರ ಹಾಕ್ಕೋಬೇಕು, ಸಮವಸ್ತ್ರ ಹಾಕೊಂಡು ಹಿಂದೂ ಹೆಣ್ಮಕ್ಳು, ಮುಸಲ್ಮಾನ ಹೆಣ್ಮಕ್ಳು ಹೋಗ್ತಾ ಇರ್ತಾನೆ. ಯಾಕೆ ಹೋದರು? ಅವರಿಗೆ ಕೋರ್ಟ್ ಬಗ್ಗೆನೂ ಭಯ ಇದೆ, ಗೌರವ ಇದೆ, ಹಿಂದೂ ಸಮಾಜದ ಬಗ್ಗೆನೂ ಭಯ ಇದೆ, ಗೌರವ ಇದೆ. ಹಾಗಾಗಿ ಎಲ್ಲ ಮುಸಲ್ಮಾನರು ಕೂಡ
ಕೋರ್ಟ್ ತೀರ್ಪು ಬಗ್ಲೇಬೇಕು, ಬಗ್ಗಿದ್ದಾರೆ. ಆದರೆ ಇವ್ರು ತಡ್ಕೊಳಕ್ಕಾಗ್ತಿಲ್ಲ. ಈ ಕಾಂಗ್ರೆಸ್ನವರು ಜೆ ಡಿ ಎಸ್ನವ್ರಿಗೆ ಸ್ಪರ್ಧೆ. ನೀವು ಹೇಳಿದ್ರಲ್ಲ, ಕುಮಾರಸ್ವಾಮಿ ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೇಳಿದ್ರಲ್ಲ, ಏನಾಗಿದೆ? ಬರೀ ಮುಸಲ್ಮಾನರ ಕಡೆ ಓಟ್ ಹೋಗ್ತಿದ್ದಾರೆ. ಜೆ ಡಿ ಎಸ್ಗೆ ಯಾಕೆ ಬರಬಾರ್ದು? ಇಬ್ರಾಹಿಮು ಹೇಳ್ಕೊಂಬಳಕ್ಕೆ ಹೊರಟಿದ್ದಾರೆ, ರೋಷನ್ ಬೇಗ್ ಹೇಳ್ಕೊಂಬರ್ತಿದ್ದಾರೆ, ಎಲ್ಲರನ್ನೂ ಹೇಳ್ಕೊಂಬರಲಿ, ನಾನೇನು ಬೇಡ ಅನ್ನಲ್ಲ. ನಮ್ಮ ಓಟ್ ಹಿಂದೂ ಸಮಾಜದ ಒಂದು ಓಟು ಇವ್ರು ಕಿತ್ಕೊಳಕ್ಕಾಗಲ್ಲ. ಇವ್ರು ಈ ರೀತಿ ಮಾಡೋದ್ರಿಂದ ಇಡೀ ಹಿಂದೂ ಸಮಾಜ ಒಂದಾಗಬೇಕು ಅಂತ ನಮ್ಮ ಆಸೆ ಇದೆಯಲ್ಲ, ಹಿಂದೂ ಸಮಾಜ ಸಂಘಟನೆ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಇದೆಯಲ್ಲ, ಈ ಕಾಂಗ್ರೆಸ್ ಜೆ ಡಿ ಎಸ್ನವರಿಂದಲೇ ಆಗ್ತಾ ಇದೆ. ಈ ಕಾಂಗ್ರೆಸ್ ಜೆ ಡಿ ಎಸ್ನವರನ್ನೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಈ ತ್ರಿಮೂರ್ತಿಗಳೇ ಸಾಕು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ, ಈ ತ್ರಿಮೂರ್ತಿಗಳ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿ ಧರ್ಮ ಸರ್ಕಾರ ಬರಬೇಕು, ಧರ್ಮ ರಕ್ಷಣೆ ಮಾಡೋದು ಸರ್ಕಾರ ಬರಬೇಕು, ಗೋಹತ್ಯೆ ನಿಷೇಧ ಮಾಡೋಂಥ ಸರ್ಕಾರ ಬರಬೇಕು, ಧರ್ಮವನ್ನು ಉಳಿಸೋಂಥ ಸರ್ಕಾರ ಬರಬೇಕು ಅಂಥೇಳಿ ಈ ತ್ರಿಮೂರ್ತಿಗಳ ರೂಪದಲ್ಲಿ ಬಂದಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ. ಅವರ ಪ್ರಯತ್ನ ಈ ಬರುವಂಥ ವಿಧಾನಸಭಾ ಚುನಾವಣೆ ಯಶಸ್ವಿಯಾಗುತ್ತೆ. BJP ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ. ಜಲ ಜೀವನ್ ಮಿಷನ್ ಯೋಜನೆಯನ್ನ ದೇಶದಲ್ಲಿ ಅನುಷ್ಠಾನಗೊಳಿಸಿದ್ದು, ರಾಜ್ಯದಲ್ಲಿ ಮುಂಬರುವ 1.5 ವರ್ಷದಲ್ಲಿ 97 ಲಕ್ಷ ಮನೆಗಳಿಗೆ ನೀರು ಪೂರೈಸುವ ಸಂಕಲ್ಪ ಹೊಂದಿದ್ದೇವೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ KS ಈಶ್ವರಪ್ಪ ಅವರು ಹೇಳಿದರು. ಜಿಲ್ಲಾ ಪಂಚಾಯತ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಶ್ರಯದಲ್ಲಿ ಕುಮಟಾ ತಾಲೂಕಿನ ಗೋಕರ್ಣ, ತೊರ್ಕೆ, ಹಿರೇಗುತ್ತಿ, ಮರಗಿ, ಹನೇಹಳ್ಳಿ, ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಿಗೆ 24.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ KS ಈಶ್ವರಪ್ಪ ಅವರು ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿದ ಸಚಿವರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2020-21ನೇ ಸಾಲಿನಲ್ಲಿ 1250 ಕೋಟಿ ರೂಪಾಯಿ ವೆಚ್ಚದಲ್ಲಿ 2,15,994 ಮನೆಗಳಿಗೆ ನೇರ ನಳದ ಮೂಲಕ ನೀರಿನ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ಹೊಂದಿದ್ದೇವೆ. ತಮ್ಮ ದೇಶದ ಮಹಿಳೆಯರು 2-3 ಕಿಲೋಮೀಟರ್ ದೂರಕ್ಕೆ ನೀರಿಗಾಗಿ ಅಲೆದಾಡುವುದನ್ನು ಗಮನಿಸಿ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲ ಜೀವನ್ ಮಿಷನ್ ಎಂಬ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಅದರಂತೆ ರಾಜ್ಯದಲ್ಲಿ ಮನೆ ಮನೆಗೆ ಗಂಗೆ ಎಂಬ ಯೋಜನೆಯ ಮೂಲಕ ಗ್ರಾಮೀಣ ಭಾಗದ 97 ಲಕ್ಷ ಕುಟುಂಬಗಳಿಗೆ ನಳದ ಸಂಪರ್ಕ ಕಲ್ಪಿಸುವ ಗುರಿ ಇಟ್ಟುಕೊಂಡಿದ್ದೇವೆ. ಈಗಾಗಲೇ 47 ಲಕ್ಷ ಮನೆಗಳಿಗೆ ನೀರಿನ ಸಂಪರ್ಕ ಕಲ್ಪಿಸಿ 47% ಸಾಧನೆ ಮಾಡಿದ್ದೇವೆ ಎಂದ ಅವರು, ಮುಂದಿನ 1 ವರ್ಷದ ಒಳಗಡೆ ಈ ಯೋಜನೆಯನ್ನು ಪೂರ್ಣಗೊಳಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾನು ಯಾಕೆ ನೇರವಾಗಿ ಹಿಂಗೆ ಕೇಳ್ತಾ ಇದ್ದೇನೆ ಪತ್ರಕರ್ತರ ಮುಂಚೆನು ಅಂತಂದರೆ, ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವ್ರದ್ದು ಅರ್ಧ ದುಡ್ಡು, ರಾಜ್ಯ ಸರ್ಕಾರದ ಅರ್ಧ ದುಡ್ಡು, ಸ್ಥಳೀಯವಾಗಿ 10% ಮಾತ್ರ ಅವ್ರು ಹಾಕೋತಾರೆ. ಕೆಲಸ ಮಾಡಿದ್ದಕ್ಕೆ 100ಕ್ಕೆ 100 ಪೇಮೆಂಟ್ ಮಾಡ್ತಾರಂತ ಸರ್ಕಾರ, ಕೇಂದ್ರ ಸರ್ಕಾರ. ಇದೊಂದೇ ಅಲ್ಲ, ನರೇಗಾ ಯೋಜನೆ ಕೂಲಿ ಕೆಲಸ ಮಾಡ್ತಿದ್ದಾರೆ. ಕೂಲಿ ಕೆಲಸ ಮಾಡ್ತಿರೋದಕ್ಕೂ ಕೂಡ ಮುಂಚೆ 6 ತಿಂಗಳಾಗ್ತಿತ್ತು, ಈಗ 8 ತಿಂಗಳ ತನಕ ದುಡ್ಡು ಬರಲ್ಲ ಅಂತಿದ್ರು. ಈಗ 15 ದಿನದಲ್ಲೇ ಕೂಲಿ ಕೆಲಸಕ್ಕೆ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹೋಗುತ್ತೆ. ಮೊನ್ನೆ 1ನೇ ತಾರೀಕಿಂದ, ಇವತ್ತು 4ನೇ ತಾರೀಕು, 1ನೇ ತಾರೀಕಿನಿಂದ ಮುಂಚೆ 289 ರೂಪಾಯಿ ಕೂಲಿ ಇದ್ದಿದ್ದು 20 ರೂಪಾಯಿ ಜಾಸ್ತಿ ಮಾಡಿ ನರೇಂದ್ರ ಮೋದಿಯವರು ಈಗ 309 ರೂಪಾಯಿ ಕೂಲಿ ಮಾಡಿದ್ದಾರೆ. 280ರಿಂದ 309. ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ರೀತಿ ವೇಗವಾಗಿ ನರೇಗಾ ಕಾಮಗಾರಿಗಳು ಕೂಡ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೆ 13 ಕೋಟಿ ಮಾನವ ದಿನ ಗುರಿ ಕೊಟ್ಟಿದ್ದರು ನಮ್ಮ ಕರ್ನಾಟಕ ರಾಜ್ಯಕ್ಕೆ. ನಾವು ನವೆಂಬರ್ಗೆ ಮುಗಿಸ್ಬಿಟ್ವಿ. ಅದನ್ನು ನವೆಂಬರ್ ಮುಗಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ವಿ, ನಮ್ಗೆ ಇನ್ನೂ ಬೇಕು, ಜಾಬ್ ಕಾರ್ಡ್ ಇಷ್ಟಿದೆ, 13 ಕೋಟಿ ನಮ್ಗೆ ಮುಗಿತಾ ಇದೆ, ನಮ್ಗೆ ಇನ್ನೂ ಬೇಕು ಅಂತಂದಾಗ 1,40,00,000 ಮತ್ತೆ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ರು. ಅಂದರೆ 14,40,00,000 ಆಯಿತು. ಸಾಕಾಗಲ್ಲ ಅಂತ ಮತ್ತೆ ಬರೆದ್ವಿ. 1,40,00,000 ಮುಗಿದ ಮೇಲೆ ನಮ್ಮ ರಾಜ್ಯ ಇವತ್ತು 16,68,00,000 ಮಾನವ ದಿನಗಳನ್ನು ಮುಗಿಸಿ ಕೇಂದ್ರ ಸರ್ಕಾರ ಇವತ್ತು ಶಹಬಾಷ್ ಅಂತ ಕರ್ನಾಟಕಕ್ಕೆ ಹೇಳ್ತಾ ಇದ್ದಾರೆ. ಅಷ್ಟು ವೇಗವಾಗಿ ಕೆಲಸಗಳಾಗ್ತಾ ಇದೆ. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ನೀರು, ಶಿಕ್ಷಣ, ಆರೋಗ್ಯ ಸೇರಿದಂತೆ ಮೂಲಸೌಕರ್ಯ ಒದಗಿಸಬೇಕೆಂದು ನಮ್ಮ ಮೊಟ್ಟ ಮೊದಲ ಗುರಿಯಾಗಿದ್ದು, 5 ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಿಗೆ ನೀರು ಪೂರೈಸುವ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆ ಹಲವಾರು ವಿಘ್ನಗಳಿಂದ ಕಾಮಗಾರಿ ವಿಳಂಬವಾಗಿತ್ತು. ಈ ಯೋಜನೆಯನ್ನು ಜನರಿಗೆ ಅರ್ಪಿಸಬೇಕೆಂದು ಕಾರವಾರ ಶಾಸಕಿ ರೂಪಾನಾಯ್ಕ ಅವರ ಸಹಾಯದಿಂದ ಸಚಿವರು ಮತ್ತು ಸರ್ಕಾರದ ಮೇಲೆ ನಿರಂತರ ಒತ್ತಡ ತಂದ ಪರಿಣಾಮ ಈಗ ಉದ್ಘಾಟನೆಗೊಂಡಿದೆ. 2002ರಲ್ಲಿ ಅಂದಿನ ಶಾಸಕ ದಿವಂಗತ ಮೋಹನ್ ಶೆಟ್ಟಿ ಯೋಜನೆಗೆ ಚಾಲನೆ ನೀಡಿದ್ರು. ಆದರೆ ಸಾಕಷ್ಟು ಅಡೆತಡೆ ಬಂದಿತ್ತು. 2008ರಲ್ಲಿ ಶಾಸಕನಾಗಿ ಆಯ್ಕೆಯಾದ ಬಳಿಕ ಅಂದಿನ ಸಚಿವ ಜಗದೀಶ್ ಶೆಟ್ಟರ್ ಅವರಿಗೆ ಸಮಗ್ರವಾಗಿ ವಿಷಯದ ಕುರಿತು ಮನವರಿಕೆ ಮಾಡಿ ಹಣ ಮಂಜೂರಿ ಮಾಡಿಸಿದ್ದೆ. ನಂತರ ಅರಣ್ಯ ಇಲಾಖೆಯ ಆಕ್ಷೇಪಣೆಯಿಂದ ಮತ್ತಷ್ಟು ತೊಂದರೆಯಾಗಿತ್ತು. ಮತ್ತೊಮ್ಮೆ ಶಾಸಕನಾಗಿ ಆಯ್ಕೆಯಾದ ಬಳಿಕ ಸಚಿವ KS ಈಶ್ವರಪ್ಪ ಅವರ ಬಳಿ ನಿರಂತರ ಒತ್ತಡ ಹೇರಿ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸಿ ಯೋಜನೆ ಮುಕ್ತಾಯಗೊಂಡು ಉದ್ಘಾಟನೆಗೊಂಡಿದೆ. ಇದಕ್ಕೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಶ್ರಮ ಬಹಳಷ್ಟಿದೆ ಎಂದರು. ಹೇಗೆ ಕೆಲಸ ಮಾಡ್ಕೊಳ್ಬೇಕು ಎನ್ನುವಂಥ ಒಂದು ಅನುಭವ ಅವರಲ್ಲಿದೆ.
ಭಾಳ ಶಾಂತವಾಗಿ ಅದನ್ನು ತಿಳ್ಕೊಂಡು ಅವ್ರು ಇವತ್ತು ನಾವು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾಡು ಮಾಸ್ಕೇರಿ ವಿಷಯಗಳನ್ನು ರಸ್ತೆಯಲ್ಲಿ ಹೇಳಿದವಾಗ ಅಲ್ಲಿ ನಾಡು ಮಾಸ್ಕೇರಿ ರೋಡಲ್ಲೇನ್ರಿ ಅನ್ನುವಂಥದ್ದನ್ನು ಹೇಳಿದರು. ಅಂದರೆ ಒಬ್ಬ ನಮ್ಮ ಜಿಲ್ಲೆಯವರು ಅಲ್ಲ, ಅವರು ನಮ್ಮ ಜಿಲ್ಲೆಯ ಮೂಲೆಯ ಊರುಗಳು ಅವರು ನೆನಪಿನಲ್ಲಿ ಇಟ್ಕೊಂಡು ನಾಡು ಮಾಸ್ಕೇರಿಗೆ ಹೋಗುವಂಥ ರೋಡ್ ಅಲ್ರಿ ಅದು ಅನ್ನುವಂಥದ್ದನ್ನು ಹೇಳಿದರು ಅಂತ ಹೇಳಿದರೆ ಅವರ ಕಾರ್ಯ ವೈಖರಿ ಮತ್ತು ನಮ್ಮ ಜಿಲ್ಲೆಯ ಬಗ್ಗೆ ಇರುವಂಥ ಒಂದು ಪ್ರೀತಿ ಎಷ್ಟಿದೆ ಅನ್ನುವಂಥದ್ದನ್ನು ತೋರ್ಪಡಿಸಿದ್ದಾರೆ. ಹೀಗಾಗಿ ಅವರ ನೇತೃತ್ವದಲ್ಲಿ ಈ ಎಲ್ಲ ಕಾಮಗಾರಿಗಳು ಮತ್ತು ಅದರ ನಂತರ ನಮ್ಮ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳು ಸಹ ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಎಂಥ ಸಂದರ್ಭದಲ್ಲೂ ಯಾವುದಕ್ಕೂ ಭಯಪಡದೆ ಒಟ್ಟಾರೆಯಾಗಿ ಕುಡಿಯುವ ನೀರನ್ನು ಕೊಡಬೇಕು, ಇದು ಪುಣ್ಯದ ಕೆಲಸ ಅನ್ನುವಂಥದ್ದನ್ನು ತಿಳ್ಕೊಂಡು ನಮ್ಮ ಅಧಿಕಾರಿಗಳು ಸಹ ಕೆಲಸವನ್ನು ಮಾಡಿ ಕೊಟ್ಟಿದ್ದಾರೆ. ಇವತ್ತು ಇದರ ಪ್ರಯೋಜನವನ್ನು ಇಡೀ ನಮ್ಮ ನಮ್ಮ ಗೋಕರ್ಣದ ಮತ್ತು ಅಂಕೋಲಾದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನೀರು ಸಿಗಲಿಕ್ಕೆ ಸಿಕ್ಕಿದೆ ಈಗಾಗಲೇ. ಅದರ ನಂತರ ಇನ್ನೂ ಮತ್ತು 3 ಬರ್ಗಿ ಪಂಚಾಯತ್ಗೆ ಕೊಡಬೇಕಾಗಿದೆ ಸರ್. ನಾವು ಅಲ್ಲೂ ಉಪನೀರಿದೆ, ಅದನ್ನು ನಮ್ಮ ಇಂಜಿನಿಯರ್ ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದಾರೆ. ಅದನ್ನು ತಾವು ಮಂಜೂರಾತಿಯನ್ನು ಕೊಡಬೇಕು. ಅದರ ನಂತರ ನಮ್ಮ ಅಳಕೋಡು ಗ್ರಾಮ ಪಂಚಾಯತಿನಲ್ಲಿ ಸುಮಾರು 12 ಗ್ರಾಮ ಪಂಚಾಯತಿಗಳಿಗೆ 135 ಕೋಟಿಯ ಒಂದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಪೆಂಡಿಂಗ್ ಇತ್ತು. ಅದನ್ನು ನಾನು ಮಾನ್ಯ ಸಚಿವರ ಹತ್ರ ಹೇಳಿದವಾಗ ಇಲ್ಲರಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಮಂಜೂರಿ ಮಾಡಿಸ್ಕೊಡ್ತೇನೆ ರೀ, ಮತ್ತು ಅದ್ರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊಡ್ತೀರಿ ಅನ್ನುವಂಥ ಮಾತು ನನಗೆ ಹೇಳಿದರು. ನನಗೆ ವಿಶ್ವಾಸ ಇರಲಿಲ್ಲ ಆ ಕ್ಯಾಬಿನೆಟ್ನಲ್ಲಿ ಅದು ಮಂಜೂರಿ ಆಗೇ ಬಿಡ್ತದೆ ಅನ್ನುವಂಥದ್ದನ್ನು. ನಮ್ಮ ಮೇಡಮ್ ಫೋನ್ ಮಾಡಿದರು, ಸರ್ ಇದ್ರದ್ದು ಮಂಜೂರಾತಿ ಕೊಟ್ಟುಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು. ಈ ಸಂದರ್ಭದಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಅವರನ್ನ ಶಾಸಕ ದಿನಕರ್ ಶೆಟ್ಟಿ ಅವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ, ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು, ತೊರಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಕಾ ಎಂ, ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿ ಈಶ್ವರ ನಾಯ್ಕ್, ಗ್ರಾಕೂನಿ ಮತ್ತು ನೈರ್ಮಲ್ಯ ಇಲಾಖೆಯ ಅಧೀಕ್ಷಕ ಇಂಜಿನಿಯರ್ ಚಿದಂಬರ ಹುಲಿಮನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.